ಇವತ್ತು ಎಕ್ಸೆಲ್ ನ 9ನೇ ಕ್ಲಾಸ್ ಮಾಡ್ತಾ ಇದ್ದೀನಿ. ಸೊ ಎಕ್ಸೆಲ್ 9ನೇ ಕ್ಲಾಸ್ ಬಂದು ಸೆಲ್ಸ್ ಮತ್ತೆ ಕಾಲಮ್ಸ್ ನ ಹೇಗೆ ಹೈಡ್ ಮಾಡೋದು ಅಂತ, ಸರಿನಾ? ರಾಸ್ ಮತ್ತೆ ಕಾಲಮ್ಸ್ ನ ಹೇಗೆ ಹೈಡ್ ಮಾಡೋದು ಅಂತ. ಸೊ ಹೈಡ್ ಮಾಡೋ ರೀತಿ ಹೇಗೆ ಅಂತಂದ್ರೆ ಎರಡು ತರ ಇರುತ್ತೆ. ಒಂದು ಹೈಡ್ ಡೈರೆಕ್ಟ್ ಮೆಥಡ್ ಮತ್ತು ಇನ್ನೊಂದು ಶಾರ್ಟ್ ಕಟ್ ಮೆಥಡ್. ಸೊ ಡೈರೆಕ್ಟ್ ಮೆಥಡ್ ಅಲ್ಲಿ ಮತ್ತೆ ಇಂಡೈರೆಕ್ಟ್ ಮೆಥಡ್ ಅಲ್ಲಿ ಎರಡರಲ್ಲೂ ಹೇಳ್ಕೊಡ್ತೀನಿ ಯಾವ ತರ ಮಾಡೋದು ಅಂತ. ಸೊ ಡೈರೆಕ್ಟ್ ಮೆಥಡ್ ಅಲ್ಲಿ ಬಂದು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಾವ್ ಯಾಕೆ ಈ ಹೈಡ್ ಅನ್ಹೈಡ್ ನ ಯೂಸ್ ಮಾಡ್ತೀವಿ ಅನ್ನೋದಾಗ, ಫಾರ್ ಎಕ್ಸಾಂಪಲ್ ಕಂಪ್ನಿಲಿ ಬೇಜಾನ್ ಡಾಟಾಗಳು ಇರ್ತವೆ, ಸರಿನಾ? ಸೊ ಆ ತರ ಇದ್ದಾಗ ನಮ್ಗೆ ಮಧ್ಯದಲ್ಲಿ ಯಾವ್ದೋ ಒಂದು, ಈಗ ಸಿ ಅಲ್ಲಿ ಒಂದು ಚಾಯ್ಸ್ ಬ್ಲಾಕ್ ಇರುತ್ತೆ, ಮತ್ತೆ ಡಿ ಇ ಅಲ್ಲಿ ಬಂದು ಒಂದು ಡೈ ಒನ್ ಅಂತ ಇರುತ್ತೆ. ಸೊ ನಾವ್ ಎರಡನ್ನು ಕಂಪೇರ್ ಮಾಡ್ಬೇಕು ಅನ್ಕೊಳ್ರಿ, ಸರಿನಾ? ಸೊ ನಾವ್ ಎರಡು ಕಂಪೇರ್ ಮಾಡ್ಬೇಕು ಅಂದಾಗ ಮಧ್ಯದಲ್ಲಿ ಪ್ಲೇಯರ್ಸ್ ಚಾಯ್ಸ್ ಅಂತ ಇರುತ್ತೆ ನೋಡಿ, ಡಿ ಕಾಲಮ್ ನ ನಾವು ಹೈಡ್ ಮಾಡ್ಬೇಕು. ಸೊ ಡಿ ಕಾಲಮ್ ನ ಹೈಡ್ ಮಾಡ್ಬೇಕು ಅಂತ ಅಂದಾಗ ನಾವು ಫಾರ್ಮ್ಯಾಟಿಂಗ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂತೀವಿ. ಡಿ ಕಾಲಮ್ಗೆ ಹೋಗ್ತೀರಾ, ಡಿ ಕಾಲಮ್ಗೆ ಹೋಗಿ ಹೋಮ್ ಪೇಜ್ ಬಂದು ಸೇಲ್ಸ್ ಇರುತ್ತೆ ನೋಡಿ, ಸೇಲ್ಸ್ ಬಂದು ಫಾರ್ಮ್ಯಾಟಿಂಗ್ ಮೇಲೆ ರೈಟ್ ಕ್ಲಿಕ್ ಮಾಡಿದಾಗ ನಿಮ್ಗೆ ವಿಸಿಬಿಲಿಟಿ ಬರುತ್ತೆ. ಸೊ ಅದ್ರ ಮೇಲೆ ಬಂದಾಗ ಹೈಡ್ ದ ಕಾಲಮ್ಸ್, ಸರಿನಾ? ಈಗ ಹೈಡ್ ದ ಕಾಲಮ್ಸ್ ಅಂತ ಹೊಡೆದಾಗ ಹೈಡ್ ಆಯ್ತು. ಸಿ ಮತ್ತೆ ಇ ಮಾತ್ರ ಇದೆ. ಸೊ ಇದನ್ನ ನೀವು ಮತ್ತೆ ಅನ್ಹೈಡ್ ಮಾಡ್ಬೇಕು. ಅಗೇನ್ ಹೋಮ್ ಪೇಜ್, ಸೇಲ್ಸ್, ಫಾರ್ಮ್ಯಾಟಿಂಗ್ ಮೇಲೆ ರೈಟ್ ಕ್ಲಿಕ್ ಮಾಡ್ತೀರಾ, ವಿಸಿಬಿಲಿಟಿ ಬಂದು ಅನ್ಹೈಡ್ ದ ಕಾಲಮ್ಸ್, ಸರಿನಾ? ಕಾಲಮ್ಸ್ ಅನ್ಹೈಡ್ ಆಯ್ತು. ಸೊ ನಮ್ಗೀಗ ಸಿನೂ ಬೇಡ, ಡಿನೂ ಬೇಡ. ಸೊ ಸಿ ಡಿ ಎರಡು ಮಾಡ್ಬೇಕು ಅಂದ್ರೆ ಕಂಟ್ರೋಲ್ ಸೆಲೆಕ್ಟ್, ಓಕೆನಾ? ಕಂಟ್ರೋಲ್ ಸೆಲೆಕ್ಟ್ ಅಂತ ಹೊಡೆದಾಗ ಮತ್ತೆ ಫಾರ್ಮ್ಯಾಟಿಂಗ್ ಹೋಗ್ತೀರಾ, ಹೈಡ್ ಅಂಡ್ ಅನ್ಹೈಡ್. ಓಕೆ, ಇಲ್ಲಿ ನೋಡಿ ಹೈಡ್ ದ ಕಾಲಮ್ಸ್ ಅಂತ ಇದೆ. ಹೈಡ್ ದ ಕಾಲಮ್ಸ್ ಅಂತ ಹೊಡೆದಾಗ ನಮಗೆ ಸಿ ಮತ್ತೆ ಡಿ ಹೈಡ್ ಆಯ್ತು. ಸೊ ನಾವು ಮತ್ತೆ ಅದನ್ನ ಅನ್ಹೈಡ್ ಮಾಡ್ಬೇಕು. ಫಾರ್ಮ್ಯಾಟಿಂಗ್ ಹೋಗ್ತೀರಾ, ಸೆಲೆಕ್ಟ್ ಮಾಡ್ಕೊಂತೀರಾ, ಫಾರ್ಮ್ಯಾಟಿಂಗ್, ಹೈಡ್ ಅಂಡ್ ಅನ್ಹೈಡ್ ದ ಕಾಲಮ್ಸ್. ಸೊ ನೋಡಿ ಸಿ ಮತ್ತೆ ಡಿ ಬಂತು, ಸರಿನಾ? ನಿಮ್ಗೆ ಮತ್ತೆ ಕಾಲಮ್ಸ್ ಐತಿಗೆ ರಾಸ್ ಹೇಗೆ ಮಾಡೋದು ಅಂತ. ಸೊ ಮತ್ತೆ ಅಗೇನ್ ಕಾಲಮ್ ರಾಸ್ ಹೆಡ್ಡಿಗೆ ಬರ್ತೀರಾ, ಸೆಲೆಕ್ಟ್, ಹೈಡ್. 4 ಬೇಡ ನಮ್ಗೆ, ಅಗೇನ್ ಹೈಡ್. 5 ಬೇಡ, ಅಗೇನ್ ಲೆಫ್ಟ್ ಕ್ಲಿಕ್, ರೈಟ್ ಕ್ಲಿಕ್, ಹೈಡ್ ಮಾಡಿ ರೈಟ್ ಕ್ಲಿಕ್ ಮಾಡಿದ್ರೆ ಎರಡು ಹೈಡ್. ನಿಮ್ಗೆ ಇದರಲ್ಲಿ ಹೈಡ್ ಅಂಡ್ ಅನ್ಹೈಡ್ ನ ಫಾರ್ಮ್ಯಾಟಿಂಗ್ ಹೋಗಿ ಮತ್ತೆ ಅದೇ ವಿಸಿಬಿಲಿಟಿ ಬಂದ್ರೆ ಇಲ್ಲಿ ನೋಡಿ ಅನ್ಹೈಡ್ ಅಂತ ಇದೆ, ಅನ್ಹೈಡ್ ದ ರಾಸ್, ಸರಿನಾ? ಅನ್ಹೈಡ್ ಆಯ್ತು. ಮತ್ತೆ ಅಗೇನ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಫಾರ್ಮ್ಯಾಟಿಂಗ್ ಹೋಗಿ ಅನ್ಹೈಡ್ ದ ರಾಸ್ ಅಂತಂದ್ರೆ ಎಲ್ಲ ಏನೇನು ಹೈಡ್ ಆಗಿತ್ತು ಅವೆಲ್ಲ ಬರುತ್ತೆ. ಸೊ ನಿಮ್ಗೆ ಈ ತರನೇ ಇದೆ. ಸೊ ನಿಮ್ಗೆ ಈ ತರ ಬೇಡ ಅಂತ ಅಂದಾಗ ಸೆಲೆಕ್ಟ್ ಮಾಡ್ಕೊಂತೀವಲ್ಲ, ಈಗ ಸೆಲೆಕ್ಟ್ ಮಾಡ್ಕೊಳ್ಳಿ, ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ 3 ಮತ್ತೆ 4 ನ. ಫಾರ್ಮ್ಯಾಟಿಂಗ್ ಹೋಗ್ತೀವಿ, ಹೈಡ್ ದ ರಾಸ್ ಆಯ್ತಾ? ಈಗ ಅದನ್ನ ಅನ್ಹೈಡ್ ನ ಈ ತರ ಕೆಳಗಡೆ ಕೆಳಿತಾ ಹೋದ್ರೆ ಅದು ಅನ್ಹೈಡ್ ಆಗ್ತಾ ಹೋಗುತ್ತೆ, ಸರಿನಾ? ಸರಿ ನೋಡಿ ಅನ್ಹೈಡ್ ಆಯ್ತು, ಓಕೆನಾ? ನಿಮ್ಗೆ ಈಗ ಇಲ್ಲ, ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಹೋಲ್ ಶೀಟ್ ಸೆಲೆಕ್ಟ್ ಮಾಡ್ಕೊಂಡು ಫಾರ್ಮ್ಯಾಟಿಂಗ್ ಹೋಗಿ ವಿಸಿಬಿಲಿಟಿಗೆ ಹೋಗಿ ಅನ್ಹೈಡ್ ದ ರಾಸ್. ಓಕೆ, ಅನ್ಹೈಡ್ ಆಯ್ತು. ಸೊ ನಿಮ್ಗೆ ಇನ್ನೊಂದು ಶಾರ್ಟ್ ಕಟ್ ಮೆಥಡ್ ಅಲ್ಲಿ ಹೇಗೆ ಮಾಡೋದು ಕಾಲಮ್ಸ್ ನ ಹೈಡ್ ಮತ್ತೆ ಅನ್ಹೈಡ್ ಅಂತಂದ್ರೆ, ಸೊ ಫಾರ್ ಎಕ್ಸಾಂಪಲ್ ಈಗ ನೋಡಿ ಬಿ ಇದೆ, ಸಿ ಇದೆ, ಸರಿನಾ? ಬಿ ನ ಹೈಡ್ ಮಾಡ್ಬೇಕು. ಸೊ ಕಾಲಮ್ ಹೆಡ್ ಹೋಗಿ ಲೆಫ್ಟ್ ಕ್ಲಿಕ್ ಮಾಡ್ತೀವಿ, ಲೆಫ್ಟ್ ಕ್ಲಿಕ್ ಮಾಡಿದಾಗ ಇಲ್ಲಿ ಹೈಡ್ ಅಂತ ಇದೆ ನೋಡಿ, ಇಲ್ಲಿ ಹೈಡ್ ಅಂತ ಕ್ಲಿಕ್ ಮಾಡ್ತೀರಾ, ಹೈಡ್ ಆಗುತ್ತೆ. ಹೈಡ್ ಸರಿನಾ? ಆಮೇಲೆ ಬಿ ಸಿ ಡಿ 3 ಹೈಡ್ ಆಗಿದೆ. ಸೊ ನಾವು ಮತ್ತೆ ಅದನ್ನ ಅನ್ಹೈಡ್ ಮಾಡ್ಬೇಕು. ಸೊ ನಾವು ಅವಾಗ ಏನ್ ಮಾಡ್ತೀವಿ, ಓಲ್ಡ್ ಶೀಟ್ ನ ಸೆಲೆಕ್ಟ್ ಮಾಡ್ಕೊಂತೀವಿ. ಓಲ್ಡ್ ಶೀಟ್ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಯಾವ್ದಾದ್ರು ಒಂದು ಕಾಲಮ್ ಹೆಡ್ ಮೇಲೆ ಹೋಗಿ ಲೆಫ್ಟ್ ಕ್ಲಿಕ್ ಮಾಡಿ, ಲೆಫ್ಟ್ ಕ್ಲಿಕ್ ಮಾಡಿದಾಗ ಅನ್ಹೈಡ್ ಅಂತ ಹೊಡೆಯಿರಿ. ಸೊ ನೋಡಿ ಎಲ್ಲ ಹೈಡ್ ಬಂತು. ಅದೇ ನೀವು ಫಾರ್ ಎಕ್ಸಾಂಪಲ್ ನೀವೀಗ
ಮಲ್ಟಿಪಲ್ ಕಾಲಮ್ಸ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ಲೆಫ್ಟ್ ಕ್ಲಿಕ್ ಮಾಡಿ ಹೈಡ್ ಮಾಡಿದೀರಾ. ಓಕೆನಾ. ಸೊ ಹೈಡ್ ಮಾಡಿದಾಗ ನೀವು ಹೋಗಿ ಇದನ್ನ ಲೆಫ್ಟ್ ಕ್ಲಿಕ್ ಮಾಡಿ ಮತ್ತೆ ರೈಟ್ ಕ್ಲಿಕ್ ಮಾಡಿ ಇದನ್ನ ಈ ಮತ್ತೆ ಕಲೆಕ್ಟ್ ಮಾಡ್ಕೊಂಡು ನೀವು ಕಾಲಮ್ ಹೆಡ್ಗೆ ಹೋಗಿ ಒಂದೇ ಒಂದು ಹೈಡ್ ಅಂತ ಹೊಡೆದ್ರೆ ಅದು ಬರೋದಿಲ್ಲ. ಸರಿನಾ, ಬರೋದಿಲ್ಲ. ಸೊ ನೀವು ಅವಾಗ ಓಲ್ಡ್ ಶೀಟ್ ನ ಸೆಲೆಕ್ಟ್ ಮಾಡ್ಕೊಂಡು ಕಾಲಮ್ ಹೆಡ್ಗೆ ಹೋಗಿ ಅನ್ಹೈಡ್ ಅಂತ ಹೊಡೆದಾಗ ನಿಮ್ಗೆಲ್ಲ ಶೀಟ್ ಬರುತ್ತೆ. ಯಾಕಂದ್ರೆ ನೀವು ಮಲ್ಟಿಪಲ್ ಕಾಲಮ್ಸ್ ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ. ಸೊ ಎಕ್ಸೆಲ್ ಗೆ ಗೊತ್ತಾಗೋದಿಲ್ಲ ಯಾವ್ದನ್ನ ಅನ್ಹೈಡ್ ಮಾಡ್ಬೇಕು, ಫುಲ್ ಹೈಡ್ ಮಾಡ್ಬೇಕು, ಅನ್ಹೈಡ್ ಮಾಡ್ಬೇಕು. ಸೊ ನೀವು ಓಲ್ಡ್ ಶೀಟ್ ನ ಸೆಲೆಕ್ಟ್ ಮಾಡ್ಕೊಂಡು ಅನ್ಹೈಡ್ ಕೊಟ್ರೆ ಅನ್ಹೈಡ್ ಆಗುತ್ತೆ.